ಓಂ ಶಾಂತಿ. ಮಾವಿನ ಮರಗಳಿಗೆಲ್ಲ ಸ್ಪ್ರೇ ಮಾಡ್ತಾ ಇದ್ದೀವಿ ಇವತ್ತು. ನಮಸ್ಕಾರ, ನಾನು ಶೋಭಾ ಮಾತಾಡ್ತೀನಿ. ಮರಳಿ ಭೂಮಡಲಿಗೆ ನೈಸರ್ಗಿಕ ತೋಟದಿಂದ. ತೋಟದಲ್ಲಿ ಯಾವಾಗಲೂ ನಮ್ಮದು ಒಂದು 7-8 ಮರ ಮಾತ್ರ ಇದೆ ಮಾವಿಂದು. ಒಟ್ಟಿಗೆ ನಾವು ಪವರ್ ಸ್ಪ್ರೇನಲ್ಲಿ ಸ್ಪ್ರೇ ಮಾಡ್ತಾ ಇದ್ವಿ. ಆದರೆ ಈ ಸರಿ ನಮಗೆ ಒಂದು ಮರದಲ್ಲಿ ಮಾತ್ರ ತುಂಬ ಹೂವು ಆಗಿದೆ. ಬೇರೆ ಮರಗಳಲ್ಲಿ ಇನ್ನೂ ಆಗಿಲ್ಲ, ಸ್ವಲ್ಪ ಹಿಂದೆ ಮುಂದೆ ಆಗಿದೆ. ಸೊ ಈ ಮರನ ಹಾಗೆ ಬಿಟ್ವಿ ಅಂತಂದರೆ ಮತ್ತು ಅದು ಬೀಚೆಲ್ಲ ಆಗಿ ಹೂದಲ್ಲೇ ಹುಳ ಹೋಗಿ ಸೇರ್ಕೊಂಬಿಡುತ್ತೆ. ಸೊ ಆದಷ್ಟು ನಾವು ಯಾವುದೇ ಹಣ್ಣಿನ ಗಿಡಗಳಿಗೆ ಹೂವು ಆದಾಗಲೇ ನಮ್ಮ ಪದ್ಧತಿ ಏನಿರುತ್ತೋ ಆ ಥರ ಸ್ಪ್ರೇ ನಾವು ಮಾಡಲೇಬೇಕಾಗತ್ತೆ. ಇಲ್ಲ ಅಂತಂದರೆ ಹೂವಿನಲ್ಲೇ ಹೋಗಿ ದುಂಬಿ ಆಗಲಿ, ಹುಳ ಆಗಲಿ, ಕ್ರಿಮಿಕೀಟಗಳಾಗಲಿ ಮೊಟ್ಟೆ ಇಟ್ಟಿರ್ತವೆ. ಅವೇ ನಮಗೆ ಮುಂದೆ ಹಣ್ಣಾದಾಗ, ಆ ವಾತಾವರಣ ಸಿಕ್ಕಿದಾಗ ಆ ಕೀಟಗಳು ನಮಗೆ ಹುಳ ಆಗಿ ನಮಗೆ ಹಣ್ಣು ತಿನ್ನುವಾಗ ಸಿಗುತ್ತೆ. ಸೊ ಅದಕ್ಕೆ ಹೂವದ ಸ್ಟೇಜಲ್ಲೇ ನಾವು ಸ್ಪ್ರೇ ಮಾಡ್ಕೊತೀವಿ. ನಾವು ಹೆಚ್ಚಾಗಿ ಮಾವಿಗೆ ಹುಳಿ ಮಜ್ಜಿಗೆನ ಸ್ಪ್ರೇ ಮಾಡ್ಕೊತೀವಿ. ಇದರಿಂದ ನಮಗೆ ಹೂವು ಎಷ್ಟೊಂದು ಮರದ ತುಂಬ ಹೂವನ್ನೇ ಕಾಣ್ತಾ ಇರುತ್ತೆ, ಬಟ್ ನಮಗೆ ಕಾಯಿ ಕಚ್ಚೋದು ಕಡಿಮೆ. ಭಾಳಷ್ಟು ಹೂವು ಉದುರೋಗ್ಬಿಡುತ್ತೆ, ಬಂದಿದ್ದು ಹೂವು ಎಲ್ಲ ಕಾಯಿ ಆಗೋದಿಲ್ಲ. ಸೊ ನಾವು ಹುಳಿ ಮಜ್ಜಿಗೆ ಹೊಡ್ಕೊಳ್ಳೋದ್ರಿಂದ ಆದಷ್ಟು ಹೂವು ಉದುರುವಿಕೆನ ಪರ್ಸೆಂಟೇಜನ್ನ ಕಡಿಮೆ ಮಾಡುತ್ತೆ ಅಂಥೇಳಿ, ಕಾಯಿ ಕಚ್ಚೋ ಪರ್ಸೆಂಟೇಜ್ ಜಾಸ್ತಿ ಆಗಲಿ ಅಂತ ಹುಳಿ ಮಜ್ಜಿಗೆ ಹೊಡಿತೀವಿ. ಅದಲ್ಲದೆ ನಮಗೆ ಯಾವುದೇ ಥರ ಶಿಲೀಂಧ್ರ ರೋಗಗಳು ಬರಬಾರ್ದು ಅನ್ನೋ ಕಾರಣಕ್ಕೂ ಸಹ ನಾವು ಹುಳಿ ಮಜ್ಜಿಗೆ ಸ್ಪ್ರೇನ ಮಾಡ್ಕೊತೀವಿ. ಇದು ನಮ್ಮದು ನಾಟಿ ಹಸುದು ಏನು ನಾವು ಬೆಣ್ಣೆ ತೆಗೆದ್ಮೇಲೆ ಮಜ್ಜಿಗೆ ಉಳಿದಿರುತ್ತೋ ಅದನ್ನು ನಾವು ತುಂಬ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಿ. ಇದು ನಮಗೆ ಹೆಚ್ಚು ಹುಳಿ ಬಂದಷ್ಟು ನಮಗೆ ಅದು ಹೆಚ್ಚು ಔಷಧಿಯಾಗಿ ಕೆಲಸ ಮಾಡುತ್ತೆ. ಇದ್ರ ಜೊತೆಗೆ ನಾವು ಅದಕ್ಕೊಂದು ತಾಮ್ರದ ಪೀಸನ್ನು ಸಹ ಹಾಕಿಟ್ಟಾಗ ಅದು ನಮಗೆ ಹೆಚ್ಚಾಗಿ ಮೆಡಿಸಿನಾಗಿ ವರ್ಕ್ ಮಾಡುತ್ತೆ. ನಾವು ಅದನ್ನು ನೀರಿನ ಜೊತೆ 2% ಆಗಿ ಡೈಲ್ಯೂಷನ್ ಮಾಡಿಕೊಂಡು ಈ ಥರ ಮಾವಿಗೆಲ್ಲ ಸ್ಪ್ರೇ ಮಾಡ್ತಾಯಿದ್ದೀವಿ. ಒಂದೇ ಮರ ಆಗಿದ್ದರಿಂದ ಸದ್ಯಕ್ಕೆ ನಾವು ಚಿಕ್ಕ ಸ್ಪ್ರೇಯರಲ್ಲೇ ಇವಾಗ ಸ್ಪ್ರೇ ಮಾಡ್ಕೊತಾ ಇದ್ದೀವಿ. ನೋಡೋಣ ಯಾವ ಥರ ಈ ಸರಿ ನಮಗೆ ಮಾವು ಕಚ್ಚುತ್ತೆ. ಇದು ಮಲ್ಗೋಬಾ ಮಾವಿನ ಮರ ನಮ್ಮದು. ತುಂಬ ನಮ್ಮ ಫೇವ್ರೆಟ್, ಸಿಹಿಯಾಗಿ ದಪ್ಪನಾಗಿ ಪಲ್ಪಿಯಾಗಿರೋ ಅಂಥ ಒಂದು ಮರ ಇದು. ಸೊ ಅದಕ್ಕೆ ಇದು ಒಂದಕ್ಕೆ ಫಸ್ಟಿಗೆ ಸ್ಪ್ರೇ ಮಾಡ್ಕೊಂಬಿಡ್ತೀವಿ. ಉಳ್ದಿದ್ದ ಮರಗಳು ಯಾವುದೂ ನಮಗಿನ್ನೂ ಫ್ಲವರಿಂಗಿಗೆ ಹೋಗಿಲ್ಲ. ನೋಡೋಣ ಅದು ಎಲ್ಲ ಕಚ್ತಾವೋ ಬರೋದೇ ಇಲ್ವೋ ಈ ಸರಿ ನಮಗೆ ಗೊತ್ತಿಲ್ಲ. ಸೊ ಹೀಗಂತ ಹೇಳ್ತಾ ಇವತ್ತು ಮಾವಿನ ಮರದ ಸ್ಪ್ರೇದು ಡೀಟೇಲ್ಸ್ ಕೊಟ್ಟಿದ್ದೀನಿ. ನೀವೆಲ್ಲ ನಿಮ್ಮ ಮಾವಿನ ಮರಗಳಿಗೆ ಸ್ಪ್ರೇ ಮಾಡಿದ್ರಾ ಅಥವಾ ಹೂವು ಬಂದಿದೆಯಾ, ಏನು ಸ್ಪ್ರೇ ಮಾಡ್ತೀರಿ ಅಂತ ಹೇಳಿ ಅಂತ ಹೇಳ್ತಾ ನಮಸ್ಕಾರ.